ನಮಸ್ಕಾರ ಗೆಳೆಯರೆ, ಹೇಗಿದ್ದೀರಪ್ಪ ಎಲ್ಲರೂ? ನಾನಂತೂ ಚೆನ್ನಾಗಿದ್ದೀನಿ ರೀ, ನೀವಂತೂ ಚೆನ್ನಾಗಿದ್ದೀರಿ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ಗೆಳೆಯರೆ, ಕೃಷಿ ಸಂಪದ ಚಾನಲ್ನಿಂದ ಮತ್ತೊಂದು ವಿಡಿಯೋಕ್ಕೆ ನನ್ನ ರೈತ ಮಿತ್ರರಿಗೆ ಸ್ವಾಗತ ಗೆಳೆಯರೆ. ಬನ್ನಿ ಗೆಳೆಯರೆ, ಇವತ್ತಿನ ವಿಶೇಷತೆ ಏನಪ್ಪ ಅಂತಂದ್ರೆ, ನಾನು ಇವತ್ತು ಪ್ಯಾಟಿಗೆ ಹೋಗಿ ಒಂದು ಬನ್ನೂರು ಕುರಿ ಮರಿಗಳನ್ನ ತಂದಿದ್ದೀನಿ. ಒಂದು ಮರಿ ತಂದಿದ್ದೀನಿ. ಎಷ್ಟು ಕೊಟ್ಟು ತಂದಿದ್ದೀನಪ್ಪ ಅಂತಂದ್ರೆ 8,900 ರೂಪಾಯಿ ಕೊಟ್ಟಿದ್ದೀನಿ ಗೆಳೆಯರೆ. ಈಗ ಯಾಕಪ್ಪ ಅಂತಂದ್ರೆ, ನಮ್ಮ ಹಳ್ಳಿಗಳಲ್ಲಿ ಹೆಚ್ಚಾನೆಚ್ಚ 2-3 ಬನ್ನೂರು ಕುರಿ ಮರಿಗಳನ್ನ ಸಾಕ್ತಾರೆ. ಸಾಕಿ ಅವನ್ನ 6 ತಿಂಗಳ 7 ತಿಂಗಳ ಸಾಕಿ ಮಾರುವಂಥ ಕೆಲಸನೂ ಮಾಡ್ತಾರೆ. ಅವುಗಳಿಗೆ ಹೆಚ್ಚಾನೆಚ್ಚು ರೇಟೂ ಸಿಗ್ತೈತಿ. ಈಗ ಏನಪ್ಪ ಅಂದ್ರೆ, ನಾನು 8,900 ರೂಪಾಯಿ ಕೊಟ್ಟೇನೆ ಅಂದ್ರೆ, ನಾನು ಇನ್ನೊಂದು 6 ತಿಂಗಳ ಸರಿಯಾಗಿ ಜೋಪಾನ ಮಾಡಿದ್ನಿ ಅಂದ್ರೆ ಅವುಗಳಿಗೆ 30,000ರಿಂದ 35,000 ಮಟ ರೇಟ್ ಸಿಗ್ತೈತಿ. ಹೆಂಗಪ್ಪ ಅಂತಂದ್ರೆ, ಆ ಕುರಿಮರಿ ಭಾರಿ ಜನಸ್ನೇಹಿ ಕುರಿಮರಿಗಳು. ಯಾಕಪ್ಪ ಅಂದ್ರೆ ಮನುಷ್ಯರನ್ನ ಬಿಟ್ಟು ಎಲ್ಲಿ ಆಗೋದಿಲ್ಲ. ಹೀಗಾಗಿ ಅವುಗಳನ್ನ ನಾನು ಈ ವರ್ಷ ಸಾಕುವಂಥ ಪ್ರಯತ್ನ ಮಾಡ್ತಾಯಿದ್ದೀನಿ. ಅದಕ್ಕಾಗಿ ಶಾಂಪಲಿಗೆ ಒಂದೇ ಮರಿ ತಂದಿದ್ದೀನಿ ಗೆಳೆಯರೆ. ಅದನ್ನು ನೋಡೋದಕ್ಕಿಂತ ಮೊದಲ ವಿಡಿಯೋನ ಸಂಪೂರ್ಣ ನೋಡಿ ಗೆಳೆಯರೆ. ಮತ್ತು ಹಾಗೆ ಗೆಳೆಯರೆ, ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೆ ಒಂದು ವಿಡಿಯೋಕ್ಕೊಂದು ಲೈಕ್ ಕೊಡಿ ಮತ್ತು ಆದಷ್ಟು ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ ಗೆಳೆಯರೆ. ಬನ್ನಿ ಗೆಳೆಯರೆ, ಬನ್ನೂರು ಕುರಿ ಮರಿ ಹೇಗಿದೆ ಅನ್ನೋದನ್ನು ನೋಡ್ಕೊಂಡು ಬರೋಣ. ಗೆಳೆಯರೆ, ನೋಡ್ತಾ ಇದ್ದೀರಲ್ಲ, ಈ ಬನ್ನೂರು ಕುರಿ ಮರಿ ನಾನು ತಂದು 15 ದಿನ ಆಯ್ತು ರೀ. ಈಗ ಆಗಕ್ಕೆ ಬಂತು. ಇದ್ರದ್ದು ಏನಪ್ಪ ವಿಶೇಷತೆ ಅಂತಂದ್ರೆ, ನಮ್ಮ ರೈತ ಜನಕ್ಕೆ ಮತ್ತು ನಮ್ಮ ಸಿಟಿ ಜನಕ್ಕೂ ಇದು ಎಲ್ಲ ವಾತಾವರಣಕ್ಕೂ ಹೊಂದಿಕೊಳ್ಳುವ ಇದೊಂದು ಪ್ರಾಣಿ ಅಂದರೆ ಏನು ರೀ? ಕುರಿಮರಿ. ಇದು ಹೆಚ್ಚಾನೆಚ್ಚು ನಮ್ಮ ಹಳ್ಳಿಗಾಡು ಗ್ರಾಮೀಣ ಪ್ರದೇಶದಾಗ ಒಳ್ಳೆಯ ಇದು ರೈತಗೆ ತುಂಬ ಲಾಭ ಕೊಡುವಂಥ ಕುರಿಮರಿ ರೀ ಇದು. ಯಾಕೆ ತುಂಬ ಲಾಭ ಕೊಡುವಂಥ ಕುರಿಮರಿ ಅಂತ ಹೇಳೋದಾದ್ರೆ, ಇಲ್ಲಿ ನಮ್ಮ ಗ್ರಾಮೀಣ ಪ್ರದೇಶದಾಗ ಸುತ್ತಮುತ್ತಲ ಈ ಹಳ್ಳಿ ಜನ ಈ ಪ್ರತಿಯೊಂದು ಮನೆಗೆ 1, 2, 3 ಕುರಿಗಳನ್ನ ಸಾಕ್ತಾರೆ. ಅವರು ಹೇಳುವ ಪ್ರಕಾರ ಇದು ಒಂದು ಟೈಮ್ ನಾವು ದುಡ್ಡು ಕೊಟ್ಟು ತೊಗೊಂಬಂದ್ರೆ, ಇದು ಏನಿಲ್ಲ ಅಂದರೆ 6-7 ತಿಂಗಳದೊಳಗೆ ನಾವು 8-9 ಸಾವಿರ ರೂಪಾಯಿ ಕೊಟ್ಟು ತೊಗೊಂಬಂದ್ರೆ, ಇದು ಹೆಚ್ಚಾನೆಚ್ಚು ಇದು 35ರಿಂದ 40 ಸಾವಿರವರೆಗೂ ಮಾರಾಟ ಆಗ್ತೈತೆ ರೀ. ಅದರಿಂದಾಗಿ ನಮ್ಮ ರೈತರಿಗೆ ಇದನ್ನು ಖರೀದಿ ಮಾಡ್ಕೊಂಬಂದು ಸಾಕ್ತಾರೆ. ಇದಕ್ಕೇನು ದೊಡ್ಡ ಖರ್ಚಿಂದು ಏನಿಲ್ಲ ರೀ. ಇದು ಏನಪ್ಪ ಅಂತಂದ್ರೆ, ಇದು ಹೆಚ್ಚಾನೆಚ್ಚು ಈ ಪ್ರಾಣಿ ರೀ ಇದು ಮನುಷ್ಯರನ್ನ ಭಾಳ ನಂಬ್ತೈತೆ ರೀ. ಇದು ಆದ್ರೆ ಜನಸ್ನೇಹಿ ರೀ. ಇದು ಒಂದ್ಸಲ ಮನುಷ್ಯರನ್ನ ಅಂತಂದ್ರೆ ಮನುಷ್ಯರನ್ನ ಬಿಟ್ಟು ಆಗಲಂಗಿಲ್ಲ ರೀ. ಹೀಗಾಗಿ ನಮ್ಮ ರೈತರು ಮತ್ತು ಸಿಟಿ ಜನನೂ ಸಾಕ್ತಾರೆ ರೀ ಇದನ್ನು. ಗ್ರಾಮೀಣ ಪ್ರದೇಶ ಬಿಟ್ಟು ಮತ್ತು ನಮ್ಮ ಸಿಟಿ ಜನ ಫಾರಮ್ ಮಾಡಿಕೊಂಡು ಹೊರಗಡೆ ಎಲ್ಲ ಇದರಿಂದ ಚೆನ್ನಾಗಿ ಲಾಭ ಬರ್ತೈತೆ ರೀ ಅವ್ರಿಗೂ. ಅದಕ್ಕಾಗಿ ನಾನು ಈಗ ಒಂದು ಮರಿ ತೊಗೊಂಬಂದು ಸಾಕಾಕುಂತಾನೆ ರೀ. ಇದ್ರದ್ದು ಏನು ಲಾಭ ನಷ್ಟ ಅನ್ನೋದು ಮುಂದೆ ಇದು ಬೆಳೆದು ದೊಡ್ಡದಾದ ಮೇಲೆ ಗುರ್ತಾಗ್ತೈತೆ ರೀ. ಹೀಗಾಗಿ ಇದ್ರದ್ದು ಏನು ರೀ ಇದ್ರದ್ದು ಅಂತಂದ್ರೆ, ಈಗ ನೋಡಿರಿ, ನಾನು 15 ದಿನದೊಳಗೆ ಎಷ್ಟು ಮನುಷ್ಯರನ್ನ ನಂಬ್ಕೊಂಡೈತಿ ಅಂದ್ರೆ, ಭಾರಿ ಪ್ರೀತಿಲಿಂದ ಐತ್ರಿ ಮನುಷ್ಯರ ಮೇಲೆ. ಇದ್ರದ್ದು ಮೇವಿಂದಂತೂ ದೊಡ್ಡ ಖರ್ಚೇನಿಲ್ಲ ರೀ. ಇದಕ್ಕೆ ನಾವು ಹೇಳೋದಾದ್ರೆ, ಬೆಳಗ್ಗೆ ಒಂದಿಟ್ಟು ಗೊಂಜಾಳ ಸ್ವಲ್ಪ ಮಿಲ್ಲಿಗೆ ಹಾಕಿಟ್ಟಿದ್ದು ನುಚ್ಚು ಹಾಕ್ತೇವೆ ರೀ. ಸಾಯಂಕಾಲ ನಮ್ಮ ರೈತರು ಬೆಳೆದಿದ್ದಂತೂ ಕಾಳು ಇರತ್ತಾವೆ ರೀ. ಹುಳ್ಳಿ ಕಾಳು, ಈ ಸೋಯಾಬೀನ್ ಸ್ವಲ್ಪ ಇಟ್ಕೊತ ಹೋಗ್ತೀವಿ ರೀ ನಾವು. ಹಿಂಗಾಗಿ ಇದು ನೋಡ್ಬೇಕ್ರಿ ಈ ಸರಿ ಇದು ಯಾವ ರೀತಿ ಬೆಳವಣಿಗೆ ಆಗ್ತೈತಿ, ಇದು ನಮ್ಮ ಹವಾಮಾನಕ್ಕೆ ಯಾವ ರೀತಿ ಹೊಂದ್ಕೊಳ್ತೈತಿ ಅನ್ನೋದು ನಮಗೂ ಇನ್ನೂ ಗುರುತಾಗಿಲ್ಲ ರೀ. ಇದು ಬರ್ಬರ್ತಾ ಮುಂದೆ ಹೋಗ್ತಾ ನಮಗೂ ಸ್ವಲ್ಪ ಈ ಕುರಿ ಮರಿ ಸಾಕಾಣಿಕೆಯಿಂದ ಅನುಭವ ಆದರೆ
ನಮಗೂ ಇನ್ನು ಮುಂದೆ ಜಾಸ್ತಿ ಕುರಿಮರಿಗಳನ್ನ ತಂದು ಸಾಕುವಂಥ ಪ್ರಯತ್ನ ಮಾಡುವಂಥ ಕೆಲಸ ಮಾಡ್ಬೇಕಂತ ಮಾಡೀನಿ ರೀ. ಅದಕ್ಕಾಗಿ ಈ ಸರಿ ಒಂದು ಸ್ಯಾಂಪಲ್ ಒಂದು ತಂದು ಸಾಕಾಣಿಕೆ ಮಾಡ ಅಂತೇನೆ ರೀ. ಇದು ನೋಡಿರಿ, ಇದು ಮೇಯ್ಸೋದಂತೂ ಏನು ನಮಗೇನು ಖರ್ಚ ಇಲ್ಲ ರೀ. ಇದು ನೋಡಿರಿ, ಇಲ್ಲಿ ನಮ್ಮ ಕುಟ್ಟಾಗ ಹೆಂಗೆ ಮೈತೈತಿ, ಆಟ ಆಡ್ತೈತಿ. ಮತ್ತು ಇದು ನಮ್ಗೆ ಇದೇನೋ ನಮ್ಮ ಕುಟ ಹೊಂದ್ಕೊಂಬಿಟ್ಟೈತೆ ರೀ. ಅದಕ್ಕಾಗಿ ರೀ ನಾನು ಒಂದು ಈ ರೀತಿ ಕುರಿಮರಿ ತಂದಿದ್ನಲ್ಲ ಅನ್ನೋದನ್ನು ನಮ್ಮ ಪ್ರೇಕ್ಷಕರು ನೋಡಿಕೊಂಡು ಅವ್ರಿಗೇನು ಇದ್ರಾಗ ವಿಶೇಷತೆ ಕಂಡು ಬಂದಿದ್ದನ್ನು ನನಗೂ ಒಂದು ಕಾಮೆಂಟ್ ಮುಖಾಂತರ ತಿಳಿಸಿರಿ. ಮತ್ತು ಯಾರೆಲ್ಲ ಕುರಿ ಸಾಕಾಣಿಕೆ ಮಾಡೋರು ಇದ್ದೀರಿ, ನಮಗೂ ಏನಾದರೂ ಈ ರೀತಿ ಸಾಕ್ರಿ ಅನ್ನೋದನ್ನು ಕಾಮೆಂಟ್ ಮುಖಾಂತರ ತಿಳಿಸಿ. ಮತ್ತು ಹಾಗೆ ಗೆಳೆಯರೆ, ಈ ವಿಡಿಯೋನ ಪೂರ್ಣ ನೋಡಿ. ಮತ್ತೊಮ್ಮೆ ಎಲ್ಲರಿಗೂ ಧನ್ಯವಾದ ಹೇಳುತ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಗೆಳೆಯರೆ. ನಮಸ್ಕಾರಗಳು.